ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕವಿತಾ ಮಾತಾಡ್ತಾ ಇರೋದು. ಇದು ಬಂದು ಪಾರ್ಟ್ 2 ವಿಡಿಯೋ ಆಗಿದೆ. ಪಾರ್ಟ್ 1 ವಿಡಿಯೋದಲ್ಲಿ ಆದಿಚುಂಚನಗಿರಿಗೆ ಹೇಗೆ ಬರೋದು ಅಂತ ಅಪ್ಲೋಡ್ ಮಾಡಿದ್ದೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿದೆ. ಬಸ್ ಸ್ಟ್ಯಾಂಡಿಂದ ಸ್ಟ್ರೈಟ್ ಬಂದರೆ ಅಲ್ಲೊಂದು ಸರ್ಕಲಲ್ಲಿ ಮಂಟಪ ಸಿಗುತ್ತೆ. ಮಂಟಪದಿಂದ ಒಂದು 100 ಮೀಟರ್ ಮುಂದೆ ಬಂದರೆ ಈ ಥರ ಆರ್ಚ್ ಕಾಣಿಸುತ್ತೆ. ಇದು ಆದಿಚುಂಚನಗಿರಿದು ನೇಮ್ ಬೋರ್ಡ್ ಆಗಿದೆ. ಇದರಿಂದ ಒಂದು 300 ಮೀಟರ್ಸ್ ಒಳಗಡೆ ಹೋದರೆ ಟೆಂಪಲ್ ಸಿಗುತ್ತೆ. ಹಾಗೆ ಅಲ್ಲಿ ಸರ್ಕಲಲ್ಲಿ ಮಂಟಪ ಇದೆಯಲ್ಲ, ಅದರಿಂದ ರೈಟ್ ಸೈಡ್ಗೆ ಡೌನಿಗೆ ಒಂದು 400 ಮೀಟರ್ಸ್ ಬಂದರೆ ಅಲ್ಲಿ ಒಂದು ಟೆಂಪಲ್ದೇನೆ ದೊಡ್ಡದು ಆರ್ಚ್ ಸಿಗುತ್ತೆ. ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದರೆ ಅಲ್ಲೂ ಕೂಡ ಟೆಂಪಲ್ ಹತ್ರ ಡೈರೆಕ್ಟಾಗಿ ಬರ್ಬೋದು. ಟೆಂಪಲ್ ಮಾತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಕ್ಲೀನೆಸ್ ಆಗಲಿ, ಅಲ್ಲಿನ ಪರಿಸರ ಆಗಲಿ, ನೇಚರು, ವೆದರು ತುಂಬ ಚೆನ್ನಾಗಿದೆ. ಆದಿಚುಂಚನಗಿರಿ ಇರೋ ದೇವಸ್ಥಾನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ. ಇಲ್ಲಿ ಮಠನೂ ಕೂಡ ಇದೆ. ಈ ಲೆಫ್ಟ್ ಸೈಡಲ್ಲಿ ಕಲ್ಲಿಂದು ಕಾಣಿಸ್ತಾ ಇದೆಯಲ್ಲ, ಇದು ಬಂದು ಪದ್ಮಭೂಷಣ ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಗದ್ದುಗೆ ಮಂದಿರ. ಅದು ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಟೆಂಪಲ್ನ ಬ್ಯಾಕ್ ಸೈಡ್ ಆಗಿದೆ. ಇದು ಬಂದು ನಾನು ಹೇಳಿದ್ನಲ್ಲ ಗದ್ದುಗೆ ಮಂದಿರ, ಅದು ಒಳಗಡೆ ತೆಗೆದಿರೋದು. ಇದು ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು. ಇದು ಅದೇ ಮಂದಿರ, ನಾನು ಹೇಳಿದ ಮಂದಿರ. ಮತ್ತು ಟೆಂಪಲ್ದು ಬ್ಯಾಕ್ ಸೈಡ್ ಇದೆಯಲ್ಲ, ಅದರಿಂದನೂ ಕೂಡ ಗದ್ದುಗೆ ಮಂದಿರದ ಹತ್ರ ಹೋಗ್ಬೋದು. ಮತ್ತು ಟೆಂಪಲ್ಗೆ 4 ಸೈಡ್ ಡೋರ್ ಇದೆ, ಬಟ್ ಫ್ರಂಟು ಬ್ಯಾಕು ಓಪನ್ ಇರುತ್ತೆ. ಮಿಕ್ಕಿ ಕ್ಲೋಸ್ ಮಾಡಿರ್ತಾರೆ ಡೋರ್ನ. ನಾನು ಹೇಳಿದ್ನಲ್ಲ ಆರ್ಚ್ ಕಾಣಿಸುತ್ತೆ 400 ಮೀಟರ್ಸ್ ಮುಂದೆ ಬಂದರೆ ಅಂತ. ಆ ಆರ್ಚಿಂದ ಕೆಳಗಡೆ ಡೌನಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಬಂದರೆ ಡೈರೆಕ್ಟ್ ಟೆಂಪಲ್ ಹತ್ರ ಬರುತ್ತೆ. ಇದು ಬಂದು ಸ್ಕೂಲ್ಸು, ಕಾಲೇಜು ಮತ್ತು ಕೆಳಗಡೆ ಮಠ ಇದೆ. ಅದು ಮೇಲ್ಗಡೆಯಿಂದ ನೋಡಿದ್ರೆ ಕಾಣಿಸುತ್ತೆ. ಮತ್ತು ನಾವು ತಿಂಡಿ ತಿಂದ್ಕೊಂಡು ಅಲ್ಲಿ ಟೆಂಪಲ್ ಬಿಟ್ಟಾಗ ಕರೆಕ್ಟಾಗಿ ಟೆಂಪಲ್ ಹತ್ರ ಬಂದಾಗ ನಾವು ಕರೆಕ್ಟಾಗಿ 10:30 ಆಗಿತ್ತು. ಬಸ್ ಸ್ಟ್ಯಾಂಡಿಗೆ 10:00 ಬಂದಿದ್ದು. ತಿಂಡಿ ತಿಂದ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ 10:30 ಆಗಿತ್ತು. ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಿರೋದು ಸಭಾಂಗಣ ಇದೆ, ಮತ್ತು ತೀರ್ಥ ಪ್ರಸಾದ ಎಲ್ಲ ಸಿಗುತ್ತೆ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ವಾಲ್ ಕ್ಲಾಕ್, ಅದ್ರ ಕೆಳಗಡೆನೆ ಊಟದ ಹಾಲಿದೆ. 12 ಮೇಲೆ ಊಟ ಸಿಗುತ್ತೆ ಅಲ್ಲಿ. ಮತ್ತು ಟೆಂಪಲ್ ವಿಸಿಟಿಂಗ್ ಟೈಮ್ ಬಂದು ಬೆಳಗ್ಗೆ ಓಪನ್ ಆಗಿದ್ದು 12 ಓಪನ್ ಇರುತ್ತೆ. ಮತ್ತು 12 2 ದರ್ಶನ ಮಾಡೋ ಆಗಿರಲ್ಲ, ಕ್ಲೋಸ್ ಮಾಡಿರ್ತಾರೆ. ಮತ್ತು 2 ಸಂಜೆವರೆಗೂ ದರ್ಶನಕ್ಕೆ ಎಂಟ್ರಿ ಇರುತ್ತೆ. ಮತ್ತು ಇಲ್ಲಿ ಕಾಣಿಸಿರೋ ಚಿಕ್ಕ ಗೇಟು, ಅದರಿಂದನೂ ಕೂಡ ಈ ಗದ್ದುಗೆ ಮಂದಿರದ ಹತ್ರ ಹೋಗ್ಬೋದು. ಈ ಟೆಂಪಲ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಒಂದೊಂದು ಕಂಬದ ಹತ್ರನೂ ಕೂಡ ದೇವರ ವಿಗ್ರಹಗಳಿದೆ. ಒಳಗಡೆ ಮಾತ್ರ ತುಂಬ ವಿಶಾಲವಾಗಿದೆ ಮತ್ತು ತಂಪಾಗಿ ಅನಿಸುತ್ತೆ. ಎಷ್ಟೇ ಬಿಸಿಲಲ್ಲಿಂದ ಬಂದು ಒಳಗಡೆ ಹೋದ್ರೂ ಕೂಲಾಗಿರುತ್ತೆ. ಇದು ಬಂದು ಕಾಲಭೈರವೇಶ್ವರ ಸ್ವಾಮಿ ಕಾಣಿಸ್ತಾ ಇರೋದು. ಹಾಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಮತ್ತು ದಾಸೋಹಕ್ಕೆ ಅಮೌಂಟ್ ಕಟ್ಬಿಟ್ಟು ರೆಸಿಪ್ಟ್ ತೊಗೊಳ್ಬೋದು. ಇಲ್ಲಿ ಅರ್ಚನೆ ಮಾಡಿಸೋದಕ್ಕೆ ನಮ್ಮ ಸಿಸ್ಟರು 500 ಅಮೌಂಟ್ ಕಟ್ಟಿದ್ರು. ಅಂದರೆ ಅರ್ಚನೆಗೆ 500 ಚಾರ್ಜ್ ಮಾಡ್ತಾರೆ.
ಜೊತೆಗೆ ಅವರು ಬ್ಯಾಗಲ್ಲಿ ಒಂದು ತೀರ್ಥ ಪ್ರಸಾದದ್ದು ಕೊಡ್ತಾರೆ. ಇಲ್ಲಿ ಆಪೋಸಿಟ್ ಕಾಣ್ತಾ ಇರೋದು ಗವಿ ಗಂಗಾಧರೇಶ್ವರಂಗೆ ಹೋಗುವಂಥದ್ದು. ಮೆಟ್ಲು ಸ್ಟೆಪ್ಸ್ ಹತ್ಕೊಂಡು ಅಲ್ಲಿಗೆ ಹೋಗ್ಬೋದು. ಕೊನೆಗೆ ಈ ಟೋಕನ್ ತಗೊಂಡು ದೇವರ ದರ್ಶನ ಮಾಡಿಕೊಂಡು ಅರ್ಚನೆನ ಜೊತೆಗೆ ಮಾಡಿಸಿದ್ವು. ಟೆಂಪಲ್ ಮಾತ್ರ ಒಂದೊಂದು ಕಲ್ಲಿನ ಕೆತ್ತನೆನೂ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ನೀಟ್ನೆಸ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಬಟ್ ಪೂರ್ತಿ ಟೆಂಪಲ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಅಷ್ಟೇ ನಾನು ಮಾಡಿರೋದು. ನೋಡಿ, ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ. ಅಲ್ಲಿ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಗವಿ ಗಂಗಾಧರೇಶ್ವರ ಅಂದ್ರೆ ಅದ್ರ ಆಪೋಸಿಟ್ ಕಾಲಭೈರವೇಶ್ವರ ಟೆಂಪಲ್ ಇದೆಯಲ್ಲ ಅದ್ರ ಆಪೋಸಿಟೇ ಇದೆ. ಗವಿ ಗಂಗಾಧರೇಶ್ವರಂಗೆ ಮೆಟ್ಲು ಹತ್ಕೊಂಡು ಮೇಲ್ಗಡೆ ಹೋದ್ವು. ಅಲ್ಲಿ ರೈಟ್ ಸೈಡಲ್ಲೇ ಬಸವಣ್ಣ ಇದೆ. ಅಲ್ಲಿ ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ಅದನ್ನು ಹರಕೆ ಥರ ಹೊತ್ಕೊಂಡು ಬಸವಣ್ಣನಿಗೆ ರೈಟ್ ಸೈಡಲ್ಲಿ ಕಿವಿಲಿ ಹೇಳಿದ್ರೆ ನೆರವೇರುತ್ತಂತೆ. ಹಾಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಸಿಸ್ಟರು ಹರಕೆ ಹೊತ್ಕೊಂಡ್ರು. ಕೊನೆಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಬಂದವು. ನೋಡಿ, ಇದು ಗವಿ ಗಂಗಾಧರೇಶ್ವರ ಟೆಂಪಲ್ ಹತ್ರ ನಿಂತ್ಕೊಂಡು ಮೇಲ್ಗಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕಾಣಿಸ್ತಾ ಇದ್ದು ಗವಿ ಗಂಗಾಧರೇಶ್ವರ ಟೆಂಪಲ್ಲು. ಮತ್ತು ಇಲ್ಲೇ ಅಲ್ಲಿ ಪಕ್ಕದಲ್ಲಿ ಸಂದಿಯಲ್ಲಿ ಹೋಗಿ ಮೇಲ್ಗಡೆ ಹೋದರೆ, ಬಂಡೆ ಸಂದಿಲಿ ಹೋದರೆ ಅಲ್ಲೂ ಕೂಡ ಗವಿ ಗಂಗಾಧರೇಶ್ವರ ಐತೆ, ಅಲ್ಲೂ ಕೂಡ ಪೂಜೆ ಮಾಡಿಕೊಡ್ತಾರೆ. ಅದೆಲ್ಲ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕಡೆ ಹೊರಟು. ಇದು ನೋಡಿ, ನಾನು ಹೇಳಿದ್ನಲ್ಲ ಆರ್ಚ್, ಆ ಆರ್ಚಿಂದ ಬರ್ತಾ ಇರೋದು. ಕರೆಕ್ಟಾಗಿ ನಾವು ಅಲ್ಲಿಂದ ಹೊರಟಾಗ 1 o'clock ಆಗಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು. ಮತ್ತು ಊಟದ ಟೈಮಿಂಗ್ಸ್ ಬಂದು 12 o'clock ಇರುತ್ತೆ ಕರೆಕ್ಟಾಗಿ. ಅಲ್ಲಿ ಊಟ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಾಗ 1 o'clock ಆಗಿತ್ತು. ಬೇಗ ಬಂದರೆ ನಮಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಿ ಬೇಗ ಬಸ್ ಸಿಕ್ಕಿದ್ರೆ ಬೇಗ ಮನೆಗೆ ಹೋಗ್ಬೋದು. ನಾವು ಹೇಗೆ ಬರ್ತೀವೋ ಆ ಟೈಮ್ಸಿಗೆ ಬಸ್ ಸಿಗ್ತವೆ. ನೋಡಿ, 1 o'clock ಐತೆ. 1 o'clock in 5 minutes ಐತೆ. ಕೊನೆಗೆ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ರ ಕಾಯ್ಕೊಂಡು ಕೂತ್ಕೊಂಡು ಬಸ್ ಬಂದಿದ್ದು 1:30ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.